ಹಾಯ್ ಫ್ರೆಂಡ್ಸ್, ಇಂಪನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಇದು ಅಳಸಂದೆ. ಇದು ಬಳ್ಳಿಯಲ್ಲಿ ಆಗುವಂಥದ್ದು. ಈ ಅಳಸಂದೆಯನ್ನು ಉಪಯೋಗಿಸಿ ನಾನಿವತ್ತು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ನೋಡಿ, ಅಳಸಂದೆಯ ಮಜ್ಜಿಗೆ ಹುಳಿ. ಅದಕ್ಕೋಸ್ಕರ ಅಳಸಂದೆಯನ್ನು ನಾನು ತೊಳೆದು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅಳಸಂದೆಯಲ್ಲಿ ಅನೇಕ ಪೌಷ್ಟಿಕಾಂಶ ಇದೆ, ನಾರಿನಾಂಶ ಕೂಡ ಹೊಂದಿದೆ. ಹಾಗಾಗಿ ಜೀರ್ಣಕ್ರಿಯೆಗೆ ಕೂಡ ತುಂಬ ಒಳ್ಳೆಯ ತರಕಾರಿ. ಇದು ಸುಲಭವಾಗಿ ಬೆಳೆಯುವಂಥದ್ದು. ಈಗ ಅಳಸಂದೆಯ ಕಾಲವಾದ್ದರಿಂದ ಅಳಸಂದೆ ತುಂಬ ಮಾರ್ಕೆಟಲ್ಲಿ ಸಿಗುತ್ತದೆ. ಹಾಗೆ ಅಳಸಂದೆಯನ್ನು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸುವಂಥದ್ದು. ಮಜ್ಜಿಗೆ ಹುಳಿಗೆ ಸ್ವಲ್ಪ ಉದ್ದಿನಬೇಳೆ ಸಾಕು, ಅಷ್ಟೇ. ಉದ್ದಿನಬೇಳೆ ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಜೀರಿಗೆಯನ್ನು ಹಾಕುವಂಥದ್ದು, ಹಸಿ ಜೀರಿಗೆ ಹಾಕೋದು. ಮತ್ತು ಹಸಿಮೆಣಸು ಅಥವಾ ಒಣಮೆಣಸು ಕೂಡ ಹಾಕ್ಬೋದು. ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ರುಬ್ಕೊಳ್ಳುವಂಥದ್ದು. ಅಳಸಂದೆ ತರಕಾರಿ ತುಂಬ ಒಳ್ಳೆಯ ತರಕಾರಿ. ಫಸ್ಟಿಗೆ ಒಗ್ಗರಣೆ ಹಾಕಿಕೊಳ್ಳುವ. ಅಳಸಂದೆ ಬೆಂದಿದೆ. ಈ ಬೆಂದಿರುವಂಥ ಅಳಸಂದೆಯನ್ನು ಒಗ್ಗರಣೆಗೆ ಹಾಕೋದು. ಹಾಗೆ ತಿರುವಿಕೊಂಡಂಥ ಮಜ್ಜಿಗೆ ಒಳಗೆ ತಿರುವಿಕೊಂಡಿದ್ದ ಮಸಾಲೆಯನ್ನು ಇದಕ್ಕೆ ಹಾಕೋದು. ಸ್ವಲ್ಪ ಕುದಿಸಬೇಕು. ಮಜ್ಜಿಗೆ ಹುಳಿಗೆ ಅದರ ಹೆಸರೇ ಹೇಳೋ ಹಾಗೆ ಮಜ್ಜಿಗೆ ಬೇಕಾಗತ್ತೆ. ಆದರೆ ಮಜ್ಜಿಗೆ ಹಾಕಿದ ಮೇಲೆ ಕುದಿಸಲಿಕ್ಕೆ ಇಲ್ಲ. ನೋಡಿ, ಬಾಣಲೆ ಇಳಿಸಿ ಆಗಿದೆ ಗ್ಯಾಸಿಂದ. ಈಗ ಮಜ್ಜಿಗೆಯನ್ನು ಹಾಕುವಂಥದ್ದು. ಅಲಸಂದೆಯ ಮಜ್ಜಿಗೆ ಹುಳಿ ತುಂಬ ರುಚಿಕರವಾಗಿರುತ್ತೆ ಊಟ ಮಾಡಲಿಕ್ಕೆ. ನೋಡಿ, ಅಲಸಂದೆಯ ಮಜ್ಜಿಗೆ ಹುಳಿ ಸಿದ್ಧವಾಗಿದೆ. ಧನ್ಯವಾದಗಳು.